ಕ್ಷಮಿಸ್ಬಿಡು ಅಜ್ಜಿ. ವಿಶು ಯಾಕೆ ಕ್ಷಮಿಸು ಅಂತ ಕೇಳ್ತಾ ಇದೆಯಾ ಮರಿ? ಅಜ್ಜಿ, ನನ್ನ ಜವಾಬ್ದಾರಿನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಜ್ಜಿ. ನೀವು ನನ್ನ ಮೇಲಿಟ್ಟ ಪ್ರೀತಿ ಭರವಸೆಗೆ ತಕ್ಕಾಗೆ ನಾನು ನಡ್ಕೊಳ್ಳಿಲ್ಲ. ಇಷ್ಟಕ್ಕೆಲ್ಲ ಅಳ್ತಾರೇನೋ? ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಿಡು. ಏನೇ ಕಷ್ಟ ಬಂದ್ರೂ ನಿನಗೆ ಸಲಹೆ ಸೂಚನೆ ಕೊಡಕ್ಕೆ ನಾವಿದೀವಲ್ಲ, ಅದಕ್ಕಿಂತ ಇನ್ನೇನೋ ಬೇಕು? ನಿಜ ಅಜ್ಜಿ, ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ. ನಿಮ್ಮನ್ನು ಯಾವತ್ತೂ ನಿರಾಶೆ ಮಾಡಲ್ಲ. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಟ್ರಸ್ಟ್ ಕೆಲಸ ಕೂಡ ಚೆನ್ನಾಗಿ ಮಾಡ್ತೀನಿ. ಅದರಿಂದ ಒಳ್ಳೆ ಹೆಸರು ಬರೋ ಹಾಗೆ ಮಾಡ್ತೀನಿ. ಇದು ಜಾಣ್ರಾಡೋ ಮಾತು. ಹಲೋ, ಗುಡ್ ಮಾರ್ನಿಂಗ್ ಪ್ರಣವ್. ಗುಡ್ ಮಾರ್ನಿಂಗ್ ಸ್ವೀಟಿ. ನಮ್ಮ ಪ್ಲಾನ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಏನು? ನಿನ್ನೆ ನೀನು ರಿಹರ್ಸಲ್ಗೆ ಬರಲಿಲ್ಲ ಅಲ್ವಾ, ಅದಕ್ಕೆ ಡೈರೆಕ್ಟ್ ಶೂಟಿಂಗ್ ಮಾಡ್ತಿದ್ದಾರೆ 10 ರಿಂದ 3 ಗಂಟೆವರೆಗೂ. ಸ್ವಲ್ಪ ಮುಂಚೆನೆ ಹೇಳ್ಬಾರ್ದ ಪ್ರಣವ್? ಈಗ ಲಾಸ್ಟ್ ಮಿನಿಟ್ ನಲ್ಲಿ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗಾಗ್ಲೇ 7:15 ಆಗಿದೆ. ನಿನ್ನೆ ನೀನ್ ಕೈ ಕೊಟ್ಟಾಗ ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಈಗ ಏನೇನೋ ಮಾಡಿ ಡೈರೆಕ್ಟರ್ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿದ್ದೀನಿ. ಇವತ್ತು ನೀನ್ ಬರ್ಲಿಲ್ಲ ಅಂದ್ರೆ ಸಿನಿಮಾ ಸೇರ್ತೀನಿ ಅನ್ನೋ ಆಸೆನೆ ಬಿಟ್ಬಿಡು ವಿಶಾಖ. ಆಯ್ತಮ್ಮ. ವಿಶಾಖ, ಈ ಬ್ಯಾಗು ಬಟ್ಟೆ ಎಲ್ಲ ಯಾಕೆ? ನಾನೊಂದು ಮ್ಯೂಸಿಕ್ ಆಲ್ಬಮ್ನೆಲ್ಲ ಆಕ್ಟ್ ಮಾಡ್ತಾ ಇದ್ದೀನಿ. ವಿಶಾಖ, ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬೇಡ. ಸಿನಿಮಾ ಹುಚ್ಚು ಬಿಟ್ಬಿಡು. ನೀನೇ ಹೇಳಿದ್ದೆ ಅಲ್ವಾ, ಈ ಮನೆ ಈ ಸಂಸಾರಕ್ಕೆ ಇನ್ ಮುಂದೆ ಹೊಂದ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೂ ನನ್ನ ಆಕ್ಟಿಂಗು ಏನ್ ಸಂಬಂಧ? ಅಲ್ಲ ವಿಶಾಖ, ಈ ಮನೇಲಿ ಎಲ್ಲರೂ ನಿನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಅಂಥದ್ರಲ್ಲಿ ನೀನು ಅವ್ರಿಗೆ ಸುಳ್ಳು ಹೇಳಿ ಸತ್ಯನ ಮುಚ್ಚಿಟ್ಟು ಹೀಗೆ ಮಾಡೋದು ತಪ್ಪಲ್ವಾ? ನಾನು ಈ ಮ್ಯೂಸಿಕ್ ಆಲ್ಬಮ್ನಲ್ಲಿ ಆಕ್ಟ್ ಮಾಡಿದ್ರೆ ನನಗೆ ಮುಂದಕ್ಕೆ ಒಳ್ಳೇದಾಗುತ್ತೆ. ವಿಶಾಖ, ನೀನು ಮಾಡ್ತಿರೋದು ಸರಿಯಲ್ಲ. ನನಗೆ ನಿನ್ನ ಸಹಾಯ ಬೇಕು, ಉಪದೇಶ ಬೇಡ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ಗುಡ್ ಮಾರ್ನಿಂಗ್ ಸರ್. ಕೇಶವ್, ಹಲೋ. ಅಜ್ಜಿ, ಅಮ್ಮ, ನಮಸ್ಕಾರ. ನಮಸ್ಕಾರ. ಅಜ್ಜಿ, ಕೇಶವ್ ಅಂತ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ, ನನ್ನ ಪರ್ಸನಲ್ ಸೆಕ್ರೆಟರಿ. ವಿಶಾಖ, ನೀನು ಹೊರಗಡೆ ಹೋಗ್ತಾ ಇದೆಯಮ್ಮ? ಅದು ಅತ್ತೆ, ಮೊನ್ನೆ ವಟ ಸಾವಿತ್ರಿ ವ್ರತ ಆಯ್ತಲ್ಲ, ಅವಾಗ ಇವ್ರು ಕಳೆದೋಗಿದ್ರಲ್ಲ, ಆಗ ಇವ್ರು ಸಿಕ್ಕಿ ಪೂಜೆ ಎಲ್ಲ ಚೆನ್ನಾಗಾದ್ರೆ 3 ದಿನ ಜಪ ಪೂಜೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಾನು ಹೋಗ್ಬರ್ಲಾ ಅತ್ತೆ? ಬೇಡ. ಹೆದರ್ಕೊಂಡ್ಬಿಟ್ಯಾ? ತಮಾಷೆ ಮಾಡಿದೆ ಅಷ್ಟೇ. ಅಲ್ಲ, 3 ದಿವಸ ಉಪವಾಸ ಇದ್ದು ಅಷ್ಟು ಶ್ರದ್ಧೆಯಿಂದ ವ್ರತ ಮಾಡಿದೀಯಾ, ಅದಕ್ಕೆ ನಾವೇನಾದ್ರೂ ಬೇಡ ಅಂದ್ವಾ? ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಅಂತೀವಾ? ಸರಿ ಅತ್ತೆ, ಸಂಜೆ 4-5 ಗಂಟೆ ಒಳಗೆ ಬಂದ್ಬಿಡ್ತೀನಿ. ಸರಿಮಾ. ವಿಶಾಖ, ಇದೇನಿದು? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಒಳಗೆ ಹೋಗ್ತಾ ಇದೆಯಲ್ಲ? ಅದು ಅಜ್ಜಿ, ವ್ಯಾನಿಟಿ ಬ್ಯಾಗ್ ಮರ್ತಿದ್ದೆ, ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಹೇಗಿದ್ರು ವಿಶು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದಾನೆ, ಹಾಗೆ ನಿನ್ನ ಡ್ರಾಪ್ ಮಾಡು ಅಂತ ಹೇಳ್ತೀನಿ, ಬೇಗ ಬಾ. ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಇನ್ನೊಂದು ಗಂಟೆ ನಾನು ಅಲ್ಲಿರ್ಬೇಕು. ಏನ್ ಮಾಡೋದು? ರಾಧಿಕಾ, ನೀನು ನನ್ನ ಜೊತೆ ಬಾ. ನಾನು ಬರಲ್ಲ ವಿಶಾಖ. ನಿಧಾನ. ನಾನು ಹೋಗೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಹಿತ್ಲ ನನ್ನ ಬ್ಯಾಗ್ ಬಚ್ಚಿಟ್ಟಿದ್ದೆ. ನಾನು ಹೋಗೋದನ್ನು ತಗೊಂಡ್ಬರ್ತೀನಿ. ನೀನು ಬೇಗ ಕಾರಲ್ಲಿ ಕೂತಿರು. ಹೊರಡು. ಅಲ್ಲ ವಿಶಾಖ, ಏಯ್